ಗೊತ್ತಿರುತ್ತೆ ಸರ್. ಯಾವ್ದಾರ ಒಂದು ಹುಲಿನೋ ಏನೋ ಒಂದು ಸ್ಪಾಟ್ ಆಗ್ಬಿಡ್ತು ಅಂದ್ರೆ ಎಲ್ಲರೂ ಫೋನಲ್ಲಿ ಮಾತಾಡ್ಕೊಂಡು ಒಂದು 20 ಎಲ್ಲ ಮುಗಿದ ಮೇಲೆ ಬರ್ತಕ್ಕಂಥ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಹುಲಿ ಸೊತ್ತೋಯ್ತು ಅಂದ ತಕ್ಷಣ ಬೆಂಗಳೂರಿಂದ PCCF ಎಲ್ಲ ಬಂದ್ಬಿಟ್ಟು ರೈತ ಸತ್ತನಾಯ್ತಂದ್ರೆ 3 ಗಂಟೆ ಅಲ್ಲ 4 ಗಂಟೆ ಆದರೂ ಆ ಕಡೆಗೆ ಪೊಲೀಸ್ನ ಕುಟುಂಬದವ್ರು ಹೋಗ್ಬೇಕು, ಕುಟುಂಬದವ್ರು ಹೋದ್ಮೇಲೆ ಮನೆಯವ್ರು ಹೋಗ್ಬೇಕು, ಮನೆಯವ್ರು ಹೋದ್ಮೇಲೆ ಪೊಲೀಸ್ನವ್ರು ಹೋದ್ಮೇಲೆ ಅರಣ್ಯ ಇಲಾಖೆ. ಅಲ್ಲಿ ಹೊಂದಾಣಿಕೆ ಇಲ್ಲ. ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಮೊದಲು ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು, ಅದು ಕ್ರಮ ಆಗುತ್ತೆ. ಒಬ್ಬನಿಗೆ ಬಿಸಿ ಮುಟ್ಟಿಸಿದ್ರೆ ಎಲ್ಲರಿಗೂ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಕಡೆ ಹೇಳ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಇನ್ನೇನಾದವ್ರು ಪ್ರಭಾವ ಬಳಸ್ಕೊಂಡು ಅವ್ರು ಮತ್ತೆ ಅದೇ ಜಾಗಕ್ಕೆ ಬೇರೆ ಇನ್ನೊಂದು ಜಾಗದಲ್ಲಿ ಇದು ಮುಖ್ಯವಾದ ಕಾರಣ. ಜೊತೆಗೆ ಎಲ್ಲಿ ಅರಣ್ಯ ಪ್ರದೇಶದಿಂದ ನಮ್ಮ ಕಾಡಿನಿಂದ ಹೊರಗಡೆ ಪ್ರಾಣಿಗಳು ಬರ್ತವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಡ್ರೋನ್ ಇಟ್ಟು ಎಲ್ಲ ಕಡೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಒಂದು ಈ ಭಾಗದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಆಗಿದ್ರು ಕೂಡ ಒಂದು ಸ್ವಯಂ ಪ್ರೇರಿತವಾಗಿ ಅದನ್ನು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ತಜ್ಞರ ತಂಡ ಇಲ್ಲ. ಯಾಕೆ ತಂಡ ಬೇಕು ಅಂತ ಹೇಳಿದ್ರೆ ಎಲ್ಲಿ ಅದು ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಪ್ರತಿದಿನ ಡ್ರೋನಲ್ಲಿ ಅದನ್ನ ವಾಚ್ ಮಾಡ್ತಕ್ಕಂಥ ಒಂದು ಟ್ರ್ಯಾಪ್ ಮಾಡ್ತಾರೆ. ಈಗ ಸಿಟಿ ಮತ್ತು ನಗರ ಪ್ರದೇಶದಲ್ಲಿ ಕ್ರೈಮ್ನಿಗೆ ವಾಚ್ ಮಾಡಲಿಕ್ಕೆ CC ಕ್ಯಾಮ್ರಾ ಅಟ್ಯಾಚ್ ಮಾಡಿದ್ದಾರೆ. ಅದೇ ಕಾಡಂಚಿನ ಪ್ರದೇಶದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳನ್ನ ಆ ಕಾಡು ಪ್ರಾಣಿಗಳು ಎಲ್ಲಿ ಬಂದು ಹೊರಗಡೆ ಬರ್ತವೆ ಅಂತಕ್ಕಂಥ ಟ್ರ್ಯಾಪ್ ಮಾಡಲಿಕ್ಕೋಸ್ಕರ ಒಂದು ತಜ್ಞರದ ಸಮಿತಿ ಥರ ಮಾಡಿ ಅದು ಸ್ಟ್ರ್ಯಾಪ್ ಮಾಡಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ಹಿಡಿದು ಬಿಡಬೇಕು. ಮತ್ತೆ ಆ ವಯಸ್ಸಾಗಿರ್ತಕ್ಕಂಥ ಹುಲಿನ ಏನು ಮಾಡ್ತಾರೆ, ಹಿಡಿದು ಮತ್ತೆ ಅಲ್ಲೇ ತಗೊಂಡೋಗ್ಬಿಡ್ತಾರೆ. ಅದಕ್ಕೆ ಆಹಾರವನ್ನು ಬೇಟೆ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ, ಶಕ್ತಿ ಇರೋದು, ಶಕ್ತಿನೇ ಆಗುತ್ತೆ. ಅದನ್ನು ತಗೊಂಡೋಗಿ ಎಲ್ಲಿ ಬಿಡಬೇಕು, ಇವರು ಮೃಗಾಲಯಕ್ಕೆ ಬಿಡಬೇಕು, ಜೂ ಬಿಡಬೇಕು. ಯಾಕೆಂದರೆ ಆಹಾರ ಕೊಟ್ಟು ಅದನ್ನ ಸಾಕಿರ್ತಕ್ಕಂಥ ಪರಿಸ್ಥಿತಿ ಇಲ್ಲೂ ಇದೆ. ಆದರೆ ಇವ್ರೇನು ಮಾಡ್ತಾರೆ, ಇಲ್ಲಿ ಹಿಡಿತಾರೆ, ತಗೊಂಡೋಗಿ ಮತ್ತೆ ಅಲ್ಲೇ ಬಿಡ್ತಾರೆ. ಅದು ಬಿಟ್ಟದೇನು ಮಾಡುತ್ತೆ, ಮತ್ತೆ ವಾಪಸ್ಸು ಆಹಾರ ಹುಡಿಕೊಂಡು ಎಲ್ಲೂ ಬರುತ್ತೆ. ಮಾನವ ಮತ್ತು ದನ ಜಾನುವಾರುಗಳು ಎಲ್ಲಿ ಸಿಗ್ತವೆ ಆ ಸ್ಮೆಲ್ಲಿಂಗ್ ಮಾಡ್ಕೊಂಡು ಅಲ್ಲಿಗೆ ಬಂದು ವಾಪಸ್ ಬರುತ್ತೆ. ಇದರಿಂದ ಎಷ್ಟೇ ಇವರು ಟ್ರ್ಯಾಪ್ ಮಾಡಿದ್ರು ಕೂಡ ಸಮಸ್ಯೆ ಅಲ್ಲಾಗ್ತಾರೆ. ಇವರು ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಾಯಿದ್ದಾರೆ. ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ಜೋಳ ನನ್ನ ಏನೇನು ಫಸಲಿಗೆ ನಷ್ಟ ಆದರೂ ಕೂಡ ಸ್ಪಷ್ಟವಾದಂಥ ನಿಖರವಾದಂಥ ಬೆಲೆ ಕೊಡ್ತಕ್ಕಂಥದ್ದಲ್ಲಿ ಏನು MRP, FRP, SRP ಇದೆ ಅದು ರೆಡಿನಲ್ಲಿ ಕೊಡ್ತಾ ಇಲ್ಲ. 4,000, 2,000, 3,000 ಕೊಡೋದು. ಅದಕ್ಕೇನು ಮಾಡ್ತಾರೆ ರೈತರು, ಕೆಲವೊಂದಷ್ಟು ರೊಚ್ಚಿಗೆದ್ದು ಆ ಎಲ್ಲಿ ಆ ಪ್ರಾಣಿ ಸಾಯಿಸಿರ್ತದೆ ಆ ಪ್ರಾಣಿಗೆ ಪಾಯ್ಸನ್ ಆಗ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಸೃಷ್ಟಿ ಮಾಡಿ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ. ಈಗಾದ್ರೆ ಏನು ಪ್ರಾಣಿಗಳ ಜೊತೆ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಇವರು ಸರ್. ಇದ್ರ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ. ಒಂದು ಲಾಸ್ಟ್ ಪಾಯಿಂಟ್ ಸರ್, ಏನು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಈ ಸಂಘರ್ಷ, ಇದಕ್ಕೆ ಅಂತಿಮ ಕಾಣಬೇಕು ಅಂದರೆ ಇದಕ್ಕೊಂದು SIT ತನಿಖೆನೋ ಮಾಡಿ ಯಾಕೆ ಈ ಪ್ರಾಣಿಗಳು ಹಿಂಗಾಗ್ತವೆ, ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಾಡಂಚಿನ ರೈತರು ಮತ್ತು ಅಧಿಕಾರಿಗಳು ಈ ಮಟ್ಟದಲ್ಲಿ ಒಂದು ತನಿಖೆ ಮಾಡಿ ಒಂದು ಶಾಶ್ವತವಾದಂಥ ಪರಿಹಾರ ಕಂಡಿಡ್ರಿ ಸರ್. ಇಲ್ಲಾಂದ್ರೆ ಏನಾಗಿದೆ, ಯಾರೋ ಸತ್ರು ಏನೋ ಆದರೂ ಒಂಥರ ಈಗ ಜೀವಕ್ಕೆ ಬೆಲೆ ಇಲ್ಲನಾಗ ಆಗ್ಬಿಟ್ಟಿದ್ದೀವಿ. ಇವತ್ತೇನೋ ಅಲ್ಪ ಸ್ವಲ್ಪ ಪ್ರಶ್ನೆ ಮಾಡೋರು ಇರೋ ಹೊತ್ತಿಗೆ ನಾವು ಬಂದು ಕುಂತಿದ್ದೀವಿ. ಇವತ್ತು ಅಸಂಘಟಿತ ವರ್ಗ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಬೆಳಗ್ಗೆ ಎದ್ರೆ ಬೇರೆ ಬೇರೆ ಮಾತಾಡ್ತಾರೆ. ದಯಮಾಡಿ ಇದ್ರ ಬಗ್ಗೆ ಜವಾಬ್ದಾರಿ. ಇಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಎಲ್ಲ ಕೂಲಂಕುಷವಾಗಿ DC ಹೇಳ್ತೀನಿ, ಎನ್ಕ್ವೈರಿ ಮಾಡಿ ಒಂದು ವರದಿ ಮಾಡಲಿ. ಆಮೇಲೆ ಎಲ್ಲೆಲ್ಲಿ ಲೋಪ ಆಗಿದೆ ನೋಡ್ಕೊಂಡು ಇದು ಮಾಡೋಣ. ಮತ್ತು ಫ್ಯೂಚರ್ ಡೇಸಲ್ಲಿ ಈ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಒಂದು ಮೀಟಿಂಗ್ ಮಾಡೋಣ. ಸೀನಿಯರ್ ಆಫೀಸರ್ಸರು ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಇದು ಮಾಡೋಣ. ನಮ್ಮ ಸುನೀಲನ್ನು ಪಾರ್ಲಿಮೆಂಟ್ಲಿ ರೈಸ್ ಮಾಡಿದೆ ಪಾರ್ಲಿಮೆಂಟ್ ರೈಸ್ ಮಾಡಿದ್ರೆ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತದೆ ಸುತ್ತಮುತ್ತ ಅಂತೇಳಿ ಯೂನಿಯನ್ ಗೌರ್ಮೆಂಟ್ ಇದೆ. ನಾವೊಂದು ಏನು ಸಬ್ಜೆಕ್ಟ್ ತಿಳ್ಕೊಂಡು ಎಲ್ಲ ಒಂದು ಮೀಟಿಂಗ್ ಕರಿತೀನಿ. ಅಲ್ಲಿ ಅಲ್ಲಾದ್ರೂ ಅಲ್ಲೇ ಮಾಡೋಣ. ಓಕೆ, ಇಂಥ ಸಂಘರ್ಷಗಳು ಕಡಿಮೆ ಆಗಲ್ಲ. ಮಾಡಲಿ ಬಿಡಿ.